हूँ शिवानी और आप देख रहे हैं बीजापुर एक्सप्रेस। चलते हैं खबरों की ओर। ದುರ್ಗಾದೇವಿಯ ಜಾತ್ರಾ ಮಹೋತ್ಸವದ ಪ್ರಯುಕ್ತ ನಮ್ಮ ಗುರುಗಳಾದಂಥ ಜಗನ ಮಹಾರಾಜರು ನಾಡಿನ ಮಾತ್ರವಲ್ಲದೆ ದೇಶದ ಅನೇಕ ರಾಜ್ಯಗಳಿಂದ ಪ್ರಮುಖರನ್ನು ಕರೆಸಿ ಮತ್ತು ಬಾಲಿವುಡ್ ನಟರಾದಂಥ ಗೋವಿಂದ್ ಅವರನ್ನು ಕೂಡ ಕರೆಸಿ ಸಮಾಜದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಒಂದು ಸಂದರ್ಭ. ಈ ಸಂದರ್ಭದಲ್ಲಿ ನಮ್ಮ ತಾಂಡಾ ನಿಗಮದ ಅಧ್ಯಕ್ಷರಾದಂಥ ಜಯ ನಾಯಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಾಡಿನ ಮಾತ್ರವಲ್ಲದೆ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಅನೇಕ ಪ್ರಮುಖರು ಕೂಡ ಈ ಜಾತ್ರೆಯಲ್ಲಿ ಭಾಗವಹಿಸ್ತಾರೆ. ಸಂತೋಷ ಅಂತ ಹೇಳಿದ್ರೆ ಜಗನು ಮಹಾರಾಜರು ಇಂಥ ಒಂದು ಸಣ್ಣ ತಾಂಡದಲ್ಲಿ ಇಂಥ ಒಂದು ದೇವಿಯ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ದುರ್ಗಾದೇವಿ ಆಶೀರ್ವಾದ ಪಡೆದು ಎಲ್ಲ ಕಡೆಯಿಂದ ಎಲ್ಲ ರಾಜ್ಯದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಮಗೆ ಅತೀವ ಸಂತೋಷ ಆಗ್ತದೆ. ಕಾವಿ ಬಟ್ಟೆ ಹಾಕೊಂಡು ಉಪದೇಶ ಮಾಡ್ತಕ್ಕಂಥ ಸ್ವಾಮಿಗಳು ಇದ್ದಾವೆ. ಸರಳವಾಗಿ ಪ್ಯಾಂಟು ಶರ್ಟು ಹಾಕೊಂಡು ಸಾಧಾರಣ ಜನರಲ್ಲಿ ಬೆಳೆದುಕೊಂಡು ಇಷ್ಟೊಂದು ಜನರನ್ನ ಕರೆಸಿ ಅವರಿಗೆ ತಮ್ಮ ಸಂದೇಶವನ್ನ ಕೊಡ್ತಕ್ಕಂಥ ಈ ಸಂದರ್ಭದಲ್ಲಿ ಮತ್ತೆ ಅಭಿವೃದ್ಧಿಯನ್ನು ಕೂಡ ಮಾಡಿದ್ದಾರೆ. ಕ್ಷೇತ್ರ ಧಾರ್ಮಿಕವಾಗಿ ಅಂತಂದ್ರೆ ಪೂಜೆ ಪುರಸ್ಕಾರ ಬೇರೆ, ಮತ್ತೆ ಜನರಲ್ಲಿರ್ತಕ್ಕಂಥ ಮೌಢ್ಯಗಳನ್ನು ತೆಗಿಬೇಕು. ಮೌಢ್ಯಗಳಿಗೆ ಆಸ್ಪದ ಕೊಟ್ಟು ಜನಸಾಮಾನ್ಯರಲ್ಲಿ ಹೆಚ್ಚು ಸಾಲ ಮಾಡ್ತಕ್ಕಂಥ ಸ್ವಾಮಿಗಳಾಗಬಾರ್ದು. ಜನಸಾಮಾನ್ಯರಿಗೆ ತಿಳುವಳಿಕೆ ಕೊಟ್ಟು ಅವರ ಅಭಿವೃದ್ಧಿ ಮಾಡಬೇಕು. ಸಾಮಾನ್ಯ ಜನರೊಂದಿಗೆ ಬೆರೆತುಕೊಂಡು ಇವತ್ತೇನು ಇಷ್ಟೊಂದು ಜನ ಸಾಗರವನ್ನ ಸೇರಿಸಿದ್ದು ನೋಡಿದ್ರೆ ನಿಜಕ್ಕೂ ಕೂಡ ಬಹಳ ಸಂತೋಷಕರ. ಈ ಜಾತ್ರೆ ಧರ್ಮಗಳು ನಮ್ಮ ದೇಶದಲ್ಲಿ ಮೊದಲಿಂದ ಇದೆ, ಹೊಸದಾಗಿ ಅಲ್ಲ. ಇದ್ರ ಜೊತೆಗೆ ನನ್ನ ಒಂದು ಅಭಿಪ್ರಾಯ ಅಂತ ಇದ್ರೆ ಮೌಢ್ಯಗಳನ್ನು ಬಿಡಬೇಕು, ಮೂಢನಂಬಿಕೆಗಳನ್ನು ಬಿಡಬೇಕು. ಜನರನ್ನ ದುಡಿಯುವ ಮಾರ್ಗಕ್ಕೆ ಕರೆದೊಯ್ಯತಕ್ಕಂಥ, ಜನರಿಗೆ ಒಳ್ಳೆಯ ಸಂದೇಶವನ್ನು ಕೊಟ್ಟು ಒಳ್ಳೆಯದನ್ನ ಆಗ್ತಕ್ಕಂಥ ಕೆಲಸವನ್ನ ಸನ್ಮಾನ್ಯ ಜಗನು ಮಹಾರಾಜರು ಮಾಡ್ತಾ ಇದ್ದಾರೆ. ದುರ್ಗಾದೇವಿ ಆಶೀರ್ವಾದ ಇದೆ. ಹಾಗಾಗಿ ಇಷ್ಟೊಂದು ಜನ ಸೇರಿದ್ದು ಇವತ್ತು ನಮ್ಮೆಲ್ಲರಿಗೂ ಕೂಡ ಬಹಳ ಸಂತೋಷವಾಗಿದೆ. ಅದರಲ್ಲಿ ವಿಶೇಷವಾಗಿ ಲಂಬಾಣಿ ಸಮುದಾಯ ಅನೇಕ ಮೌಢ್ಯಗಳು ಮೂಢನಂಬಿಕೆಗಳಿಗೆ ಮಾರು ಹೋಗ್ತಾರೆ, ಪ್ರಾಣಿಗಳನ್ನು ಬಲಿ ಕೊಡ್ತಾರೆ. ಇಂಥವನ್ನು ಇನ್ನೂ ದೂರ ಮಾಡಬೇಕು. ಇಲ್ಲಿ ಪ್ರಾಣಿ ಬಲಿ ಕೊಡ್ತಕ್ಕಂಥದ್ದು ಇನ್ನೂ ಕಡಿಮೆ ಆಗ್ಬೇಕು. ಉದಾಹರಣೆಗೆ ನಾನು ಸಂತ ಸೇವಾಲಾಲ್ ಜನ್ಮಸ್ಥಾನ ಮಹಾಮಠೀಯ ಸಮಿತಿ ಅಧ್ಯಕ್ಷರಾಗಿ ನಾನೇ ಇದ್ದೇನೆ. ಕಳೆದ 14 ವರ್ಷಗಳಿಂದ ಇವತ್ತು ಸಂತ ಸೇವಾಲಾಲರ ಸಂದೇಶವನ್ನು ಸಾರ್ತಕ್ಕಂಥ ಮತ್ತು ವಿಶೇಷವಾಗಿ ನಮ್ಮ ಜನ ಕುಡಿತದ ಕಡೆಗೆ ಬಿಟ್ಟು ಇವತ್ತು ಯಾರು ಕೂಡ ಮಾಲಾಧಾರಿಗಳಾಗಿ ಅಲ್ಲಿ ಹೋಗ್ತಾರೆ, ಮಾಲೆಗಳನ್ನು ಹಾಕ್ತಾರೆ. ಮಾಲೆಗಳನ್ನು ಹಾಕಿ ಹೋದವರು ಅವ್ರು ಯಾರು ಕೂಡ ಮದ್ಯಪಾನವನ್ನು ಮುಟ್ಟೋದಿಲ್ಲ, ದುಶ್ಚಟಗಳಿಂದ ದೂರ ಇರ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಅದರ ಜೊತೆಗೆ ಇವತ್ತಿನವರೆಗೆ ಮಾರಿಕಾಂಬಾ ದೇವಿಗೆ ಬಲಿ ಕೊಡ್ತಕ್ಕಂಥದ್ದನ್ನು ಸಂಪೂರ್ಣವಾಗಿ ನಾವು ನಿಲ್ಲಿಸಿದ್ದೇವೆ. ಅಂತ ಕೆಲಸವೂ ಕೂಡ ಇಲ್ಲಿ ಆಗ್ಬೇಕು ಅಂತ ನನಗೆ ವೈಯಕ್ತಿಕ ಅಭಿಪ್ರಾಯ. ಈ ಸ್ವಾಮಿಗಳ ಅಭಿಪ್ರಾಯ ಏನಿತ್ತು ನನಗೆ ಗೊತ್ತಿಲ್ಲ. ಮತ್ತು ನಾನು ಕೂಡ ಹೇಳಿ ನಿಮಗೆ ಯಾರು ಹೇಳಿದ್ರು ಅಂತ ಹೇಳಿದ್ರು ಮತ್ತೆ ಇದಕ್ಕೊಂದು ಆಸ್ಪದ ಆಗ್ಬಾರ್ದು. ಅದರಿಂದ ಬಲಿ ಕೊಡ್ತಕ್ಕಂಥದ್ದು, ಜನರನ್ನ ಸಾಲ ಮಾಡಕ್ ಹಚ್ತಕ್ಕಂಥದ್ದು, ಮತ್ತೆ ಅವ್ರನ್ನ ಶ್ರಮ ಜೀವನಕ್ಕೆ ಹಾಕ್ತಕ್ಕಂಥದ್ದು ಆಗ್ಬಾರ್ದು. ಮಕ್ಕಳಿಗೆ ಅಭ್ಯಾಸವನ್ನು ಕೊಡ್ತಕ್ಕಂಥ ಮತ್ತು ಮಕ್ಕಳಿಗೆ ಹೆಚ್ಚು ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ಆಸಕ್ತಿ ಆ ದುರ್ಗಾದೇವಿ ಕರುಣಿಸಲಿ ಅಂತ ಹೇಳಿ ಪ್ರಮುಖವಾಗಿ ಇಲ್ಲಿ ದೇವಸ್ಥಾನಕ್ಕೆ ಬಂದ್ರೆ ಇಲ್ಲಿ ಘಟನಾಟ ರಾಜಕಾರಣಿಗಳಿಗೂ ಬಂದಿದ್ದಾರೆ. ಅವ್ರು ಏನ್ ಅನ್ಕೊಂಡಿರ್ತಾರೆ ಅದೆಲ್ಲ ಈಡೇರಿದು ಅನ್ನುವಂಥದ್ದು ಒಂದು ನಂಬಿಕೆ ಇದೆ. ಅದೇ ತರ ತಾವು ಕೂಡ ಈಗ ಬಂದಿದ್ದಾರೆ. ಈಗ ಸಚಿವ ಸಂಪುಟ ವಿಸ್ತರಣೆ ಆಗುವಂತ ಹಂತದಲ್ಲಿ ನೀವು ಏನಾದ್ರು ಸಚಿವ ಸ್ಥಾನದ ಬೇಡಿಕೆಯನ್ನು ದೇವರ ಮುಂದೆ ಇಟ್ಟಿದ್ದೀರಾ? ಈಗ ನನಗೆ ಮಂತ್ರಿ ಸ್ಥಾನ ಮೊದಲು ಕೊಡಬೇಕಾಗಿತ್ತು. ನಮ್ಮ ಸಮುದಾಯದಿಂದ ಏಕೈಕ MLA ಮಾತ್ರ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದ ಇಲ್ಲಿವರೆಗೂ ಎಲ್ಲ ಕ್ಯಾಬಿನೆಟ್ನಲ್ಲಿ ಲಂಬಾಣಿ ಸಮುದಾಯದ ಒಬ್ಬರು ಪ್ರತಿನಿಧಿ ಇರ್ತಿದ್ರು. ಆದರೆ ಸಿದ್ದರಾಮಯ್ಯನವರು ಹಿಂದಿನ ಸಲ ನನಗೆ ಮಂತ್ರಿ ಮಾಡಿದ್ರು.
ಈ ಸಲನೂ ಮಾಡ್ತಾರಂತ ನಾನು ಸುಮ್ಮನಿದ್ದೆ. ಆದರೆ ಅದು ಏನೋ ಅನಿವಾರ್ಯ ಕಾರಣದಿಂದ ಮಾಡಲಿಲ್ಲ. ಮುಂದೆ ನನಗೆ ಡೆಪ್ಟಿ ಸ್ಪೀಕರ್ ಮಾಡಿದ್ರು. ಡೆಪ್ಟಿ ಸ್ಪೀಕರ್ ಮಾಡುವ ಸಂದರ್ಭದಲ್ಲಿ ನನಗೇನು ಹೇಳಿದ್ದಾರೆ ಅಂದರೆ, ಮುಂದೆ ಮಂತ್ರಿಮಂಡಲ ವಿಸ್ತರಣೆ ಆಗುವ ಸಂದರ್ಭದಲ್ಲಿ ನಿಮಗೆ ಮಂತ್ರಿ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಈಗಿನ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು ಹೌಸಿನಲ್ಲಿ ನನಗೆ ಪ್ರಮಾಣ ವಚನ ಕೊಡುವ ಸಂದರ್ಭದಲ್ಲಿ, ಇಲ್ಲ ಅವರು ಡೆಪ್ಟಿ ಸ್ಪೀಕರ್ ಆಗಕ್ಕೆ ಮನಸ್ಸಿರಲಿಲ್ಲ, ನಾವು ಒತ್ತಡದಿಂದ ಅವರಿಗೆ ಡೆಪ್ಟಿ ಸ್ಪೀಕರ್ ಮಾಡಿದ್ದೀವಿ, ಮುಂದಿನ ದಿನಗಳಲ್ಲಿ ಅವರಿಗೆ ನಾವು ಮಂತ್ರಿ ಸ್ಥಾನ ಕೊಡ್ತೀವಿ ಅನ್ನೋ ಮಾತನ್ನು ಹೌಸ್ನಲ್ಲಿ ಹೇಳಿದ್ದಾರೆ. ಅದಕ್ಕೆ ನನಗೆ ವಿಶ್ವಾಸ ಇದೆ, ಹೈಕಮಾಂಡಿನ ಮೇಲೆ ವಿಶ್ವಾಸ ಇದೆ. ಈ ಸಾರಿ ನನಗೀಗ ಡೆಪ್ಟಿ ಸ್ಪೀಕರಿಂದ ಸ್ಪೀಕರ್ ಕೂಡ ಮಾಡಿದ್ದಾರೆ. ಸ್ಪೀಕರು ಸಂವಿಧಾನಿಕವಾದಂಥ ಹುದ್ದೆ, ಆ ಹುದ್ದೆಗೆ ನಾನು ಇಲ್ಲಿದ್ದೀನಿ. ಆದ್ದರಿಂದ ನಮ್ಮ ಹೈಕಮಾಂಡಿನವರು ತೀರ್ಮಾನ ತೆಗೆದುಕೊಂಡು ಈ ಒಂದು ಹಿಂದುಳಿದ ಸಮುದಾಯಕ್ಕೆ ಮಂತ್ರಿ ಮಾಡಿಲ್ಲ, ಮಂತ್ರಿ ಮಾಡಬೇಕು ಅನ್ನುವ ಅಭಿಲಾಷೆಯನ್ನು ಎಲ್ಲ ಸಮುದಾಯದ ನಮ್ಮ ಸಮುದಾಯದವರು, ಎಲ್ಲ ಪಕ್ಷದವರು, ಅವರೆಲ್ಲರೂ ಕೂಡ ಏನು ಒಂದು ಕೂಗಿದೆ, ನಮ್ಮ ಸಮುದಾಯಕ್ಕೆ ಈ ಸರ್ಕಾರದಲ್ಲಿ ಮಂತ್ರಿ ಮಾಡಿಲ್ಲ. ಇದನ್ನು ನಾನು ಹೇಳ್ತಾ ಇಲ್ಲ, ಬಿಜೆಪಿಯವರು ಹೇಳ್ತಾರ. ಈಗ ಬಂದಿರ್ತಕ್ಕಂಥ ನಮ್ಮ ಮಾಜಿ ಸಂಸದರಾದಂಥ ಉಮೇಶ್ ಜಾಧವ್ ಅವರು ಕೂಡ ಈಗ ಹೇಳಿದ್ರು, ನಮ್ಮ ಸಮುದಾಯಕ್ಕೆ ಕೊಟ್ಟಿಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಅದು ನಮ್ಮ ಹೈಕಮಾಂಡ್ನವರ ತೀರ್ಮಾನ ಅಂತಿಮ. ನಾನು ಹೈಕಮಾಂಡ್ನವ್ರ ವಿರುದ್ಧ ಮಾತಾಡಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ಕೊಡ್ತದೆ ಅದಕ್ಕೆ ನಾವು ಮಾಡ್ತಾರಂತ ಭರವಸೆ ನನಗೆ 100% ಇದೆ. ಸರ್, ಈಗೆಲ್ಲ ಸಚಿವ ಆಕಾಂಕ್ಷಿ ಶಾಸಕರೆಲ್ಲ ಜೈಲಿಗೆ ಹೋಗಿದ್ದಾರೆ, ತಾವೇನಾದ್ರು ಹೋಗ್ತಾ ಇದ್ರೆ? ನಾನು ಡೆಲ್ಲಿಗೆ ಹೋಗೋದಿಲ್ಲ. ನಾವು ನುಡಿದಂತೆ ನಡೆಯುವ ಸರ್ಕಾರ ಅಂತ ನಮ್ಮ ಸಿದ್ದರಾಮಯ್ಯನವರು ಹೇಳಿದಾರೆ, ನುಡಿದಂತೆ ನಡೆದಿದ್ದಾರೆ. ನನಗೆ ಅವ್ರು ಮಾತು ಕೊಟ್ಟಿದ್ದಾರೆ, ಅವ್ರು ನುಡಿದಂತೆ ನಡೀತಾರೆ ಅನ್ನೋ ಭರವಸೆ ಇದೆ. ಅದರಿಂದ ನಾನು ಎಲ್ಲಿ ಯಾರನ್ನೂ ಹೋಗಿ ಭೇಟಿಯಾಗಿ ಕೇಳಲ್ಲ. ಬರಗಾಲ ಪರಿಸ್ಥಿತಿ ಮಳೆ ಆಗಿದೆ. ಸೊ DK ಶಿವಕುಮಾರ್ ಅವರು ನಿಮ್ಮ ಮುಖ್ಯಮಂತ್ರಿಗಳು ವಿಸಿಟ್ ಮಾಡಿದ್ದಾರೆ. ಈಗ ಮತ್ತೆ ನಿಖಿಲ್ ಕುಮಾರಸ್ವಾಮಿ ನಾನು ಕೂಡ ಆ ಒಂದು 9ನೇ ತಾರೀಕಿನ ಸಭೆಗೆ ಬೆಳಗಾಂದಲ್ಲಿ ಬಂದಿದ್ದೆ. ಅವತ್ತು ಮೋಡ ಬಿತ್ತನೆ ಕೂಡ ನಾವೇ ನಮ್ಮ ಜಿಲ್ಲಾ ಎಲ್ಲ ಶಾಸಕರು ನಾವೇ ದುಡ್ಡು ಹಾಕಿ ಮೋಡ ಬಿತ್ತನೆ ಮಾಡಿದ್ವಿ. ತಕ್ಕ ಮಟ್ಟಿಗೆ ಮಳೆ ಬಂತು ನಮ್ಮ ಜಿಲ್ಲೆಗೆ, ಸ್ವಲ್ಪ ಬೇರೆ ಕಡೆ ಕೋಲ್ಡ್ ಧಾರವಾಡ ಜಿಲ್ಲೆಗೆ ಮಳೆ ಬಂತು ಅವತ್ತು. ಇವತ್ತು ಪರಿಸ್ಥಿತಿ ಸ್ವಲ್ಪ ಗಂಭೀರವಾಗಿದೆ, ಬರಗಾಲದ ಛಾಯೆಗಳು ಕಾಣ್ತಾ ಇದ್ದಾವೆ. ಆದ್ದರಿಂದ ಇನ್ನೊಂದು 4-5 ದಿವಸ ಮಳೆ ಬರ್ತಾ ಇದ್ರೆ ಸಂಪೂರ್ಣ ಬರಗಾಲ ಬರ್ತದಂತ ನಮಗೂ ಆತಂಕ ಇದೆ. ಆದ್ದರಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದಕ್ಕೊಂದು ಸಮಿತಿ ಮಾಡ್ತಾರೆ. ಅವರು ಅದನ್ನು ಬಂದು ನೋಡಿ ಏನು ತೀರ್ಮಾನ ಮಾಡ್ತಾರೆ, ಆದಷ್ಟು ಬೇಗನೆ ಇದಕ್ಕೊಂದು ತೀರ್ಮಾನ ಮಾಡಬೇಕು. ಕುಡಿಯುವ ನೀರಿನ ಸಮಸ್ಯೆ, ಬೇರೆ ಬೇರೆ ಸಮಸ್ಯೆಗಳದಾವು. ಆದ್ದರಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಗಮನ ಹರಿಸಬೇಕು ಅಂತ ನಾನು ಈ ಮೂಲಕ ಸಭಾಧ್ಯಕ್ಷರಾಗಿ ಕೂಡ ಹೇಳ್ತೇನೆ. ಸರ್, ಈಗ 6ನೇ ತಾರೀಕಿನಿಂದ ಅಧಿವೇಶನ ಶುರು ಆಗ್ತದೆ ಅಂತ ಹೇಳಿ ಅಧಿಕೃತವಾಗಿ ಸರ್ಕಾರ ಘೋಷಣೆ ಮಾಡಿದೆ. ಈ ಕಾರ್ಯಕಲಾಪ ಹೆಂಗೆ ಮತ್ತು ಸ್ಪೀಕರ್ ಮತ್ತೆ ಆಯ್ಕೆ ಮಾಡ್ತಾರೋ ಅಥವಾ ನೀವೇ ಮುಂದುವರಿತೀರೋ, ಯಾವ ರೀತಿ ಅನ್ನೋದು? ಈಗಂತೂ ನಾನು ಸ್ಪೀಕರ್ ಆಗಿದ್ದೀನಿ. ಈಗ ಅದ್ರ ಬಗ್ಗೆ ನಾವೇನು ಚರ್ಚೆ ಮಾಡಿಲ್ಲ. ನಮಗಂತೂ ಮಂತ್ರಿ ಸ್ಥಾನ ಕೊಡ್ತಾರೆ ಅನ್ನೋ ಭರವಸೆ ಇದೆ. ಯಾಕಂತ ಹೇಳಿದ್ರೆ ನಮ್ಮ ಸಮುದಾಯಕ್ಕೆ ಯಾರಿಲ್ಲ. ಮತ್ತೆ ಮುಂದಿನ ಚುನಾವಣೆಗೆ ಹೋಗುವಾಗಲೂ ಕೂಡ ನಮ್ಮ ಸಮಾಜಕ್ಕೆ ಏನ್ ಮಾಡಿದ್ದೀರಿ ಅಂತ ಎಲ್ಲ ಕಡೆ ಹೋದಾಗ ಪ್ರಶ್ನೆ ಮಾಡ್ತಾರೆ. ಅದನ್ನು ತಕ್ಕೊಳ್ಳಿಕ್ಕೆ ಬಹುತೇಕ ನನ್ನ ಮಂತ್ರಿ ಮಾಡ್ತಾರಂತ ವಿಶ್ವಾಸ ಇದೆ. ಆದರೆ ಸಂವಿಧಾನಿಕ ಹುದ್ದೆ ಇರೋದ್ರಿಂದ ನಾನು ಅದ್ರ ಬಗ್ಗೆ ಹೆಚ್ಚು ಮಾತನಾಡಿದೆ. ಈಗ ವಿಧಾನಸಭೆ ನಡೆಯುವಾಗ ಒಬ್ಬ ಸ್ಪೀಕರ್ ಅನ್ನ ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆ ನಡೀತಿದೆ ಅಂತ ನನಗೆ ಅನಿಸ್ತದೆ. ಮುಂದಿನ ದಿನಗಳಲ್ಲಿ ಈಗ ಅಧಿವೇಶನ ನಡೀತದೆ, 6ನೇ ತಾರೀಕಿನಿಂದ ಅನೌನ್ಸ್ ಆಗಿದೆ. ನಡೀತದೆ 6ನೇ ತಾರೀಕು. SIRಗೆ ಬಿಜೆಪಿ ವಿರೋಧ ಮಾಡ್ತಾರೆ. ಯಾವುದು SIR. ಇಲ್ಲ, ಯಾರು ವಿರೋಧ? ಇದೇನು ಒಂದೇ ಸಲ ಅಲ್ಲ, ಇದು 14ನೇ ಸಲ ಈ ರೀತಿ ಆಗ್ತಾ ಇರೋದು. ಯಾರು ನಿಜವಾದ ಮತದಾರರು ಇದ್ದಾರೆ, ತಾತ್ಕಾಲಿಕವಾಗಿ SIR ಪ್ರಕ್ರಿಯೆನ ಮುಂದೂಡಬೇಕು ಅಂತ ಹೇಳಿ ಬಿಜೆಪಿ ಒತ್ತಾಯ ಮಾಡ್ತಾರೆ. ಅದು ಎಲೆಕ್ಷನ್ ಕಮಿಷನ್ ಏನೈತಿ, ದೇಶದ ಎಲೆಕ್ಷನ್ ಕಮಿಷನ್ ಕೈಯಾಗೈತಿ. ಬಿಜೆಪಿ ಕೈಯಾಗ, ಕಾಂಗ್ರೆಸ್ ಕೈಯಾಗ ಅಲ್ಲ. ಒತ್ತಾಯ ಮಾಡಬಹುದು, ಪ್ರಕ್ರಿಯೆ ನಡೆದಿದೆ. ಈ ಹಂತದಲ್ಲಿ ಯಾವುದು ನಿಲ್ಲದಿಲ್ಲ. ಇದು ದೇಶದ ಏಕತೆ ಮತ್ತು ಎಲೆಕ್ಷನ್ ಕಮಿಷನ್ ತೀರ್ಮಾನವೇ ಅಂತಿಮ. ಅವ್ರು ಏನ್ ತೀರ್ಮಾನ ಕೊಡ್ತಾರೆ ಅವ್ರು ನಿಲ್ಲಿಸಬಹುದು ಅಥವಾ ಬಿಡಬಹುದು, ಅದು ಅವ್ರ ಕೈಯಲ್ಲಿದೆ. ಆ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ. ಸರ್, ಕೊನೆಯದಾಗಿ ಸರ್, ಬಿಡದಿಯಲ್ಲಿ ನಿನ್ನೆ ಗಲಾಟೆ ಆಯ್ತು, ರೈತರ ಮೇಲೆ ಕೇಸ್ ಹಾಕಿ ಲಾಸ್ಟ್. ಈಗ ಇದಕ್ಕಾಗಿ ಇದು ಒಂದು ರಾಜಕಾರಣ.
ಅವ್ರ ಕಾಲದಾಗ ಇವೆಲ್ಲ ಆಗಿದಾವು. ನಮ್ಮ ಕಾಲದೊಳಗೂ ಮಾಡ್ತೀವಿ ಅಂತ ಹೇಳಿದಾರ. ಆದರೆ ಇದು ಅಧಿವೇಶನದಲ್ಲಿ ಹೆಚ್ಚು ಚರ್ಚೆ ಆಗ್ತದೆ ಅಂತ ನಾನು ಭಾವಿಸ್ತೀನಿ. ನಾನೇ ಸ್ಪೀಕರ್ ಆಗಿರ್ತೀನಿ, ಅವಾಗ ನೋಡೋಣ ಏನೇನು ಯಾರ್ಯಾರು ಏನೇನು ನಡೀತದೆ ನೋಡೋಣ. ಎಸ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.